ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಣ್ಣ, ನೀನ್ ರಾಣಿ ಜೇನ್ನ ಹುಡುಕ್ತಿದ್ಯಾ? ಪರ್ಫೆಕ್ಟ್ ಬಿಂದಾಸ್ ಜೋಡಿ. ಎಲ್ಲ ಬನ್ನಿ ಒಳಗೆ. ನನ್ನ ಮಗಳು ಇಂಥ ನಿರ್ಧಾರ ತಗೋತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದಿ, ನಡಿ ಒಳಗಡೆ ಹೋಗೋಣ. ಸ್ವಲ್ಪ ದಿನ ಸುಮ್ಮನೆ ಬಿಟ್ಬಿಡುತ್ತೆ. ನಂಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾನೋ ಏನೋ. ಬೇರೆ ಯಾರಿಂದನೋ ಗೊತ್ತಾಗೋದ್ಕಿಂತ ನಾನು ಹೇಳೋದೇ ವಾಸಿ. ಗಿರಿ ಆದಿ ಮೇಲೆ ಕೈ ಮಾಡಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಆದಿ ಹೀಗೆ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅವನೇ ಅಮೃತ ತಲೆ ಕೆಡಿಸ್ತಾ ಇರೋದು. ಅಷ್ಟು ಚಿಕ್ಕ ಹುಡುಗ ಮದುವೆ ವಿಚಾರದಲ್ಲಿ ಹೇಗೆ ನಿರ್ಧಾರ ಮಾಡ್ತಾನೆ ಅವನು? ಈಗಾಗಲೇ ಒಬ್ರು ಮದುವೆ ಬಗ್ಗೆ ಸರಿಯಾದ ನಿರ್ಧಾರ ಮಾಡದೇ ಇರೋದ್ರಿಂದ ನಿನ್ನ ಮಗಳು ಮನೇಲೇ ಇಲ್ವಾ? ಈಗ ಅಮೃತನು ನಿನ್ನ ಮಗಳ ಹಾಗೆ ಆಗ್ಬೇಕಾ? ಬೇಡ. ಒಂದ್ ಪ್ರಶ್ನೆ ಕೇಳ್ಬೋದಾ? ಈ ಕವಳ ಕೊಡ್ತಿರೋದು ಪ್ರಶ್ನೆ ಮಾಡ್ಬೇಕಾ? ನಿಮಗೆ ಹಾಗೆ ಅನಿಸ್ತಿದ್ರೆ ಬೇಡ ಬಿಡಿ. ಸರಿ, ಕೇಳು. ತಪ್ಪು ತಿಳ್ಕೊಬೇಡಿ. ಸಂಜೀವ ನಮ್ಮನೆ ಹುಡುಗ ತಾನೆ. ಅಮ್ಮು ಓದ್ ಮುಗಿದ ಮೇಲೆ ಮದುವೆ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಮಕ್ಕಳ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಲಸಿಕೆ ಚುಚ್ಚುಮದ್ದು ಹಾಕಿಸ್ತೀವಿ. ನೋವಾಗತ್ತೆ ಅಂತ ಹಾಗೆ ಬಿಟ್ಬಿಡ್ತೀವ? ಇಲ್ಲ ತಾನೆ. ಈ ಮದುವೆನೂ ಹಾಗೆ. ಅಲ್ಲ ರೀ, ಅದು ಇದು ಹೇಗೆ ಹಾಗಾಗತ್ತೆ? ಮಕ್ಕಳು ಚಿಕ್ಕವರಾಗಿದ್ದಾಗ ಅವ್ರಿಗೆ ತಿಳುವಳಿಕೆ ಇರಲ್ಲ. ಹಾಗಾಗಿ ತಂದೆ ತಾಯಿಗಳು ನಿರ್ಧಾರ ತಗೋತೀವಿ. ಆದ್ರೆ ಅಮ್ಮು ದೊಡ್ಡವಳಾಗಿದ್ದಾಳಲ್ವಾ, ಅವಳಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ನಿರ್ಧಾರ ತಗೊಳ್ಳೋ ತಿಳುವಳಿಕೆ ಇಲ್ವೇನ್ರಿ? ಹೌದು ಸರೋಜ, ಹೌದು ಹೌದು. ನಿನ್ನ ಮಗಳ ವಿಚಾರದಲ್ಲೂ ಹೀಗೆ ಅನ್ಕೊಂಡಿದ್ವಿ. ಆದ್ರೆ ಏನಾಯ್ತು ಹೇಳು? ಬಾ. ಸರೋಜ, ಈ ಹುಲಿಯೂರು ಧರ್ಮರಾಯ 300 ಕೋಟಿ ಒಡೆಯ. ಆದ್ರೆ ಒಂದು ಕನ್ಯಾದಾನ ಮಾಡೋ ಯೋಗ ಕೊಡ್ಲಿಲ್ಲ ಭಗವಂತ. ಅಮೃತ ಮದುವೆ ಏನಾದ್ರೂ ನೋಡಿ ಸಂತೋಷ ಪಡ್ಬೇಕು ಅನ್ನೋ ಆಸೆ. ವಯಸ್ಸಾಯ್ತು ನನಗೆ. ಇನ್ನೆಷ್ಟು ವರ್ಷ? ಬಿಟ್ಟು ಅನ್ನಿ, ಸಾಕ್ಷಿಗೆಲ್ಲ ಮಾತಾಡ್ತಿದ್ದೀರಾ? ಅಮೃತ ಈ ಮನೆ ಕೂಸು. ಅವಳಿಗೆ ನಾನು ಯಾವತ್ತೂ ಕೇಳಿ ಬಯಸಲ್ಲ. ಈ ಮನೇಲಿ ಎಲ್ರಿಗೂ ಅದ್ರ ಬಗ್ಗೆ ನಂಬಿಕೆ ಇರಲಿ. ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಲು. I'm gonna kill her. ಈ ಹಳ್ಳಿ ಜನ ಇಷ್ಟು ವರ್ಸ್ಟ್ ಅಂತ ಅವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲ, ಇಷ್ಟೊತ್ತಲ್ಲಿ ಅವ್ರಿಗೆ ಏನ್ ಕೆಲ್ಸ ಅಲ್ಲಿ? ಇವಳ ರೂಪದಲ್ಲಿ ಬಂದು ಪ್ಲಾನ್ ಬಟಾಯಿಸ್ತಾ ಇದ್ದಾರೆ. ಅಕ್ಕ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದ್ದಾಳೆ. ಅಂಡ್ ವಾಟ್ ಹರ್ಟ್ ಮಿ ಮೋರ್ ಇಸ್ ಶಿ ಇಸ್ ಗಿವಿಂಗ್ ಅಪ್ ಶಮ್ಮಿ. ಹೌದು, ನನ್ನಿಂದ ನಿಮ್ಗೆ ಯಾರಿಗೂ ತೊಂದರೆ ಬೇಡ, ಏನಾಗಬೇಕು ಅಂತಿದ್ಯೋ ಅದೇ ಆಗುತ್ತೆ ಅಂತ ಎಲ್ಲ ಮಾತಾಡ್ತಾ ಇದ್ದಾಳೆ. ನನಗಂತೂ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಗಾಡ್, ಪ್ಲೀಸ್ ಆದಿ, ನೀನ್ ಅಮ್ಮನ ಸಮಾಧಾನ ಮಾಡು. ನಾವ್ ಬಿಡೋದ್ ಬೇಡ. ಹೇಗಾದ್ರೂ ಮಾಡಿ ಮದ್ವೆನ ನಿಲ್ಲಿಸ್ಲೇಬೇಕು. ಹೇಗಾದ್ರೂ ಅಮ್ಮನ ಇಲ್ಲಿಂದ ಕರ್ಕೊಂಡು ಹೋಗ್ಲೇಬೇಕು ಆದಿ. ಯಾ ಹೇ, ಬೈ ದ ವೇ, ನೀನೆಲ್ಲಿದ್ದೆ? ಸುಮ್ಮನೆ ನನ್ನಿಂದ ನಿಂಗೂ ತೊಂದರೆ ಆಯ್ತು. ಆದಿ,
ಇದು ತೊಂದ್ರೆ ಅಲ್ಲ ಕಣೋ, ನಿಂಗೋಸ್ಕರ ಎನಿಥಿಂಗ್ ಎನಿ ಟೈಮ್. ಥ್ಯಾಂಕ್ಸ್ ಶಮಿ. ನೀನು ಇಲ್ಲ ಅಂದಿದ್ರೆ ನಾನು ಏನು ಆಗ್ತಿದ್ನೋ ನನಗೆ ಗೊತ್ತಿಲ್ಲ. ಪ್ಲೀಸ್ ಟೇಕ್ ಕೇರ್ ಆದಿ, ಎವ್ರಿಥಿಂಗ್ ವಿಲ್ ಬಿ ಫೈನ್. ಯಾ, ಯು ಟು. ಬಾಯ್ ಶಮಿ. ಅವಳಿಂದನೇ ಆಗಿತ್ತು. ಸಾರಿ, ನನಗೆ ವಿಷಯ ಗೊತ್ತಿರಲಿಲ್ಲ. ಗೊತ್ತಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು. ನೋಡು, ನೀವೆಲ್ಲ ಎಷ್ಟೇ ಟ್ರೈ ಮಾಡಿದ್ರು ಈ ಮದುವೆ ನಡೆಯಲ್ಲ. ನಮ್ಮ ಅಕ್ಕನ ಜೀವನ ಅವಳು ಅನ್ಕೊಂಡಿರೋ ಹಾಗೆ ನಡೆಯೋ ಥರ ನಾನು ಮಾಡ್ತೀನಿ. ಆ ಕಡೆ ಹೋಗ್ಬಾರ್ದು ಇಷ್ಟೊತ್ತಲ್ಲಿ. ಹೋಗ್ತೀನಿ, ಅಲ್ಲೇ ಹೋಗ್ತೀನಿ. ಚೂಳು ಹೇಳ್ದಂಗೆ ನಾನು ಯಾಕೆ ಕೇಳಬೇಕು? ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ ಅಂತ ನನಗೆ ಹೇಳ್ತಾರೆ. ಒಳ್ಳೆ ಜಾಗದಲ್ಲಿ ಒಳ್ಳೆ ಬಟ್ಟೆಗಳು ಸಿಕ್ತು ಕಣೋ, ಎಲ್ಲರಿಗೋಸ್ಕರ ತಂದಿದ್ದೀನಿ. ಹೌದಣ್ಣ? ನಕ್ಕಿ ಲಕ್ಕಿ, ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ತೋಟದ ಮನೆಗೆ ಹೋಗಿದ್ದ? ತಾತ ಏನಾದ್ರು ಹೇಳಿದ್ರ? ಇಲ್ಲಿ ನೋಡು, ಎಂಗೇಜ್ಮೆಂಟ್ಗೆ ಎಲ್ಲರಿಗೂ ಬಟ್ಟೆ ತಂದಿದ್ದೀನಿ. ಇದಿದೆಯಲ್ಲ, ಇದು ಚಿಕ್ಕ. ಇಲ್ಲಿ ಬೇಡ, ಮನೆಗೆ ಹೋಗಿ ನೋಡೋಣ. ಹೌದಲ್ವಾ? ನಾನು ನೋಡು ಇಲ್ಲೇ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಕರೆಕ್ಟು, ಮನೆಗೆ ಹೋಗಿ ನೋಡೋಣ. ಲಕ್ಕಿ, ಅಮೃತ ಅವ್ರಿಗೂ ಬಟ್ಟೆ ತಂದಿದ್ದೀನಿ, ನೀವೇ ಕೊಡಬೇಕು. ಅಣ್ಣ ನೋಡಿದ್ರೆ ಇಷ್ಟು ಖುಷಿಯಲ್ಲಿದ್ದಾನೆ, ಈ ವಿಷಯನ ಹೇಗೆ ಹೇಳಿ? ಆದಿ, ಆದಿನಾ? ಅಮ್ಮ, ಅಯ್ಯೋ ಏನಾಯ್ತು? ಸುಮ್ಮನೆ ಇರ್ತೀರಾ? ಅಣ್ಣ, ಏನೋ ಕಚ್ಚಿದೆ ಅನ್ಸುತ್ತೆ. ಒಂದ್ ನಿಮಿಷ ನಿನ್ ಫೋನಲ್ಲಿ ಟಾರ್ಚ್ ಆನ್ ಮಾಡ್ಕೊಡು. ಹಿಡ್ಕೋ. ಅಯ್ಯೋ ಅಣ್ಣ, ಇವ್ರಿಗೆ ಹಾವು ಕಚ್ಚಿದೆ. ಏನು? ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ